ಭಯಂಕರವಾದಂತ ಹಸ್ತಗಳಿಂದ ನಮ್ಮನ್ನು ಪೋಷಿಸಿ ನಮಗೆ ಬರಬಹುದಾದಂತ ಎಲ್ಲಾ ಸೈತನ ಶೋಧನೆಗಳನ್ನು ದೂರ ಮಾಡಿ ದೇವರೇ ನಮ್ಮನ್ನು ಇಲ್ಲಿವರೆಗೂ ಜೀವಿತರ ಪಟ್ಟಿಯಲ್ಲಿ ನಮ್ಮ ಆಯುಷ್ ಕಾಲದಲ್ಲಿ ಸ್ವಾಮಿ 135ನೇ ದಿನವನ್ನು ನೋಡುವಂತಹ ಭಾಗ್ಯವನ್ನು ಕೊಟ್ಟಿದ್ದ ಸ್ತೋತ್ರ. ತಲೆಬಾಗಿದಂತ ನಮ್ಮೆಲ್ಲರನ್ನ ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕೆ ಆಗುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸು, ಎಚ್ಚರಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯವನ್ನು ನೀಡಿದಂತ ತಂದೆಯಾದ ದೇವರಿಗೂ ಸಮಸ್ತ ಎಲ್ಲ ಅಧಿಕಾರಿಗಳಿಗೂ ಬಂದಂತ ಎಲ್ಲ ಜೊತೆ ಸೇವಕರಿಗೂ ಎಲ್ಲಾ ವಿಶ್ವಾಸಿಗಳು ಕ್ರಿಸ್ತ ಯೇಸುವಿನ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುವನಾಗಿದ್ದೇನೆ. ನಾವು ಇಂದು ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯವನ್ನ ನಮ್ಮ ಮುಂದೆ ಇಟ್ಟುಕೊಳ್ಳೋಣ. ಈ ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯದ ಮುಖ್ಯ ಅಂಶ ದೇವರ ಜ್ಞಾನಕ್ಕಾಗಿ ಅಥವಾ ದೇವರ ಜ್ಞಾನಕ್ಕಾಗಿ ರಿಕ್ವೆಸ್ಟ್, ಮನವಿ ಮಾಡಿಕೊಳ್ಳುವಂಥದ್ದು. ಈ ಭಾಗದಲ್ಲಿ ನಾವು 3 ಭಾಗಗಳನ್ನ ನಾವು ನೋಡಬಹುದು. ಈ ಅಧ್ಯಾಯದಲ್ಲಿ 1ರಿಂದ 9, 2ನೇ ಭಾಗದಲ್ಲಿ 10ರಿಂದ 19, 3ನೇ ಭಾಗದಲ್ಲಿ 20ರಿಂದ 27. ಪ್ರಿಯ ಕ್ರೈಸ್ತ ಮಕ್ಕಳಾದಂತೆ ನಾವು ಮೊದಲನೇ ಭಾಗವನ್ನು ನೋಡುವಾಗ ಈ ಮೊದಲನೇ ಭಾಗದಲ್ಲಿ ಕಂದ ತಂದೆಯ ಶಿಕ್ಷಣವನ್ನು ಕೇಳು. ತಂದೆಯ ಒಂದು ಶಿಕ್ಷೆ, ಜ್ಞಾನ ಪಡೆಯಬೇಕಾದ್ರೆ ಮುಖ್ಯವಾಗಿ ನಮಗೆ ಶಿಕ್ಷೆ ಬೇಕು. ಶಿಕ್ಷೆ ಇಲ್ಲದೆ ಹೋದ್ರೆ ಜ್ಞಾನ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮೊದಲನೇ ಕೆಲವು ವಚನಗಳನ್ನು ಓದೋಣ. ಮಕ್ಕಳಿರ ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ. ನಾನು ನಿನಗೆ ಸುಬೋಧನೆಯನ್ನು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡಿರಿ. ನೋಡಿ, ದೇವರ ವಾಕ್ಯದಲ್ಲಿ ಆ ಒಂದು ಜ್ಞಾನಕ್ಕಾಗಿ, ದೇವರ ಒಂದು ಬುದ್ಧಿಗಾಗಿ ಭಕ್ತನು ಎಷ್ಟಕ್ಕೊಂದು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾನೆ. ಮಕ್ಕಳಿರ, ಆತನು ಕರೆಯುವಂತ ಅಮೂಲ್ಯವಾದಂತ ಮಾತು, ನಾನು ನನ್ನ ತಂದೆಗೆ ಮಗನೋ, ತಾಯಿಯ ದೃಷ್ಟಿಗೆ ಕೋಮಲನಾದ ಏಕಪುತ್ರನೂ ಆಗಿದ್ದೆನು. ನನ್ನ ಜೀವನದಲ್ಲಿ ನಾನು ತಂದೆ ತಾಯಿಗಳ ಮಾತುಗಳನ್ನು ಕೇಳಿದ್ದೇನೆ. ಅದಕ್ಕೋಸ್ಕರ ನೀನು ಜ್ಞಾನವನ್ನು ಪಡಿಬೇಕಾದರೆ ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ಆ ಭಕ್ತನು ಸಲ್ಮೋನನು ನಮ್ಮೆಲ್ಲರಿಗೂ ಕಳಿಸಿಕೊಡ್ತಾನೆ. 4ನೇ ವಚನದಲ್ಲಿ, ತಂದೆಯು ನನಗೆ ಬೋಧಕನಾಗಿ ಹೀಗೆಂದನು, ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ, ನನ್ನ ಆಜ್ಞೆಗಳನ್ನು ಕೈಕೊಂಡು ಸುಖವಾಗಿ ಬಾಳು, ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು. ಜ್ಞಾನವನ್ನು ಪಡೆದು ವಿವೇಕವನ್ನು ಸಂಪಾದನೆ ಮಾಡಿಕೊಳ್ಬೇಕು. ನೋಡಿ, ಎಷ್ಟು ಚಂದವಾದಂತ ಮಾತು. ಆ ಸಂಪಾದನೆ ಮಾಡಿಕೊಳ್ಬೇಕಂತ. ಜ್ಞಾನವನ್ನ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಅದು ಸಂಪಾದನೆ ಆದ್ರೆ ಇದು ನಂದೇ ಒಂದು ಹಕ್ಕು ಬಾಧ್ಯತೆಯಲ್ಲಿ ಅದನ್ನ ನೀನು ಪ್ರತಿಯೊಬ್ಬೊಬ್ಬರು
ಜ್ಞಾನವನ್ನ ಪಡಿಬೇಕೆಂಬುದಾಗಿ ಭಕ್ತನು ಸಲ್ಮೋನನು ಆತನು ಆಳವಾಗಿ ನನ್ನನ್ನ ನಿನ್ನನ್ನ ಎಚ್ಚರ ಮಾಡುವವನಾಗಿದ್ದಾನೆ. ಪ್ರಿಯ ದೇವ್ರ ಮಕ್ಕಳೇ, 6ನೇ ವಚನದಲ್ಲಿ ಜ್ಞಾನವನ್ನು ಬಿಡದಿದ್ದರೆ ಅದು ನನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧನೆಯ ಪ್ರಥಮ ಪಾಠ. ಅದನ್ನ ನೀನು ಕಲಿಯಲೇಬೇಕು. ಜ್ಞಾನವನ್ನು ಕಲಿಯದವನು ಬುದ್ಧಿಹೀನನು ಎಂಬುದಾಗಿ ನೋಡುತ್ತಾರೆ. ನಾವು ಆಗ್ಲೇ ಕೀರ್ತನೆ ಭಾಗದಲ್ಲಿ ನಾವು ನೋಡ್ತೇವೆ 14ನೇ ಅಧ್ಯಾಯದಲ್ಲಿ ದುರ್ಮತಿಗಳಾಗ್ತಾರೆ ಜ್ಞಾನ ಕಲಿಯದವರು, ಅಜ್ಞಾನಿಗಳಂತಾರೆ ಜ್ಞಾನ ಕಲಿಯದವರು. ಅದಕ್ಕೋಸ್ಕರ ಭಕ್ತನು ಬಹಳ ಆಳವಾಗಿ ಹೇಳ್ತಾ ಇದ್ದಾನೆ, ಜ್ಞಾನ ಕಲಿಯುವುದು ಮುಖ್ಯ ಮೊದಲನೇ ಪಾಠ. ಜ್ಞಾನವನ್ನು ಕಲಿಯುವಂಥದ್ದು ಶ್ರೇಷ್ಠವಾದ ಪಾಠ ಎಂಬುದಾಗಿ ಭಕ್ತನು ನಮ್ಮನ್ನು ಎಚ್ಚರ ಮಾಡುತ್ತಾ ಇದ್ದಾನೆ. ಈ ಜ್ಞಾನವನ್ನು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಿಕೊಳ್ಬೇಕು, ಈ ಜ್ಞಾನವನ್ನು ಯಾವ ರೀತಿಯಲ್ಲಿ ಇದು ಮಾಡಿಕೊಡ್ಬೇಕು, 7ನೇ ವಚನದಲ್ಲಿ ಹೇಳ್ತಾನೆ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧನೆ ಪ್ರಥಮ ಪಾಠ. ನೀನೆಲ್ಲಾ ಸಂಪತ್ತಿನಿಂದ ವಿವೇಕವನ್ನು ಪಡೆ. ಅಂದ್ರೆ ಫೀಸ್ ಕಟ್ಟಿ ಈ ಲೋಕದಲ್ಲಿ ಜ್ಞಾನ ಕಲಿತುಕೊಳ್ತೀವಿ. ಈ ಜ್ಞಾನಕ್ಕೆ ಫೀಸ್ ಕಟ್ಟಲೇಬೇಕು. ಎಲ್ಲವುದನ್ನು ಮಾರಿ ದೇವರ ಆ ಜ್ಞಾನವನ್ನು ಕೊಂಡುಕೋ. ಅಜ್ಞಾನ ಅಷ್ಟು ಅಮೂಲ್ಯವಾದಂಥದ್ದು ಎಂಬುದಾಗಿ. ಒಂದು ವೇಳೆ ಅದನ್ನು ನೀನು ಕಲಿತುಕೊಂಡ್ರೆ ನಿನಗಾಗುವಂತ ಲಾಭವೇನಪ್ಪ ಅಂತ ಹೇಳ್ಬಿಟ್ಟು 8-9ನೇ ವಚನದಲ್ಲಿ ಹೇಳ್ತದೆ, ಜ್ಞಾನವೆಂಬ ಆಕೆಯು ಶ್ರೇಷ್ಠಳು ಎಂದು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತ ಸ್ಥಿತಿಗೆ ತರುವಳೋ. ಆಕೆಯು ನಿನ್ನ ತಲೆಗೆ ಅಂದವಾದ ಪುಷ್ಪವನ್ನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸುವಳು, ನಿನಗೆ ಗೌರವ ಕೊಡ್ತಾಳೆ. ಜ್ಞಾನ ಅನ್ನುವಂಥದ್ದು ನಿನಗೆ ಮರ್ಯಾದೆ ಸಿಗುತ್ತದೆ, ನನಗೆ ಗೌರವ ಸಿಗುತ್ತದೆ ಎಂಬುದಾಗಿ ಈ ಮೊದಲನೇ ಭಾಗದಲ್ಲಿ ತಂದೆಯ ಶಿಕ್ಷಣವನ್ನ ಪಡೆದುಕೊಂಡು ತಂದೆಯ ಶಿಕ್ಷಣದಲ್ಲಿ ದೀರ್ಘಕಾಲಕ್ಕೂ ಜ್ಞಾನವನ್ನು ಪಡೆಯುವಂಥದ್ದು ಮೊದಲನೆಯ ಒಂದು ಮುಖ್ಯ ರಿಕ್ವೆಸ್ಟ್ ಎಂಬುದಾಗಿ ಈ ಭಕ್ತನು ಸಲ್ಮೋನನು ನಮ್ಮನ್ನು ಎಚ್ಚರ ಮಾಡ್ತಿದ್ದಾನೆ. ಇನ್ನು 2ನೇ ಭಾಗಕ್ಕೆ ನಾವು ಹೋಗುವಾಗ 10ರಿಂದ 19ನೇ ವಚನದವರೆಗೂ ಕಂದ ಆಲಿಸಿ ನನ್ನ ಮಾತುಗಳನ್ನು ಕೇಳು. ಮತ್ತೆ ಅಲ್ಲಿ ಮಕ್ಕಳಿರ ಎಂಬುದಾಗಿ ಹೇಳಿದ್ರೆ ಇಲ್ಲಿ ನೋಡ್ರಿ ಕಂದ ಯಾವ ರೀತಿಯಲ್ಲಿ ರಿಕ್ವೆಸ್ಟ್ ಇದೆ. ಆ ಕಡೆಗೆ ತಿರುಗೋಡಪ್ಪ, ಕಂದ ಆಲಿಸು, ನನ್ನ ಮಾತುಗಳನ್ನು ಕೇಳು. ಎಂತ ರಿಕ್ವೆಸ್ಟ್ ಇದೆ ಪ್ರಿಯ ದೈವ ಮಗುವೆ. ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಆತನ ಹಂಬಲ ಯಾವ ರೀತಿಯಲ್ಲಿ ಇದೆ. ಈ ಕೆಲವೊಂದು ವಚನಗಳಲ್ಲಿ ನೋಡುವಾಗ ಆತನ ಹಂಬಲ, ಆ ಜ್ಞಾನವನ್ನ ನೀನು ಆಲಿಸಿ ಆತನ ಮಾತುಗಳನ್ನು ಕೇಳಿದ್ರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವವು. ಅಂದ್ರೆ ಅರ್ಧ ಕಾಲದಲ್ಲಿ ಸಾಯೋದಿಲ್ಲ. ನಮ್ಮ ಆಯುಷ್ಕಾಲವು ಜಾಸ್ತಿ ಆಗ್ತದಂತೆ ದೇವರ ಜ್ಞಾನವನ್ನು ಕಲಿತುಕೊಂಡರೆ. ಪ್ರಾಪಂಚದ ಜ್ಞಾನ ಅಲ್ಲ, 2 ಜ್ಞಾನಗಳಲ್ಲಿ ಎರಡು ಭಾಗವಿದೆ. ಲೋಕದ ಜ್ಞಾನವು ಬೇರೆ ಇದೆ, ದೇವರ ಜ್ಞಾನವು ಬೇರೆ ಇದೆ. ಲೋಕದ ಜ್ಞಾನದ ಕಡೆಗೆ ಅಲ್ಲ, ದೇವರ ಜ್ಞಾನದ ಕಡೆಗೆ ನಮ್ಮನ್ನು ನಾವು ಕಲಿತುಕೊಳ್ಬೇಕು. ಆತ್ಮದ ಜ್ಞಾನದ ಕಡೆಗೆ ನಮ್ಮನ್ನು ನಾವು ಬಹಳ ಆಳವಾದಂತ ಒಂದು
ವಚನಗಳನ್ನ ಭಕ್ತನು ಸಲ್ಮೋನನು ಬಹಳ ಆಳವಾಗಿ ನಮ್ಮನ್ನು ಎಚ್ಚರ ಮಾಡ್ತಾನೆ, ನಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದ ಅಥವಾ ನಮ್ಮನ್ನು ಕೇಳಿಕೊಳ್ತಾ ಇದ್ದಾನೆ. 11ನೇ ವಚನ, ನಾನು ಜ್ಞಾನವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು. ನೀನು ನಡೆಯುವಾಗ ನಿನಗೆ ಆಗುವಂತ ಲಾಭಗಳು ಬಹಳ ಆಳವಾಗಿ ಹೇಳ್ತಾನೆ. ಈ ಜ್ಞಾನವನ್ನು ನೀನು ತಿಳ್ಕೊಂಡ್ರೆ ನಿನಗಾಗುವಂತ ಒಂದು ಲಾಭಗಳು, ನಿನಗಾಗುವಂತ ಒಂದು ಶಕ್ತಿ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದ್ರೆ, ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು, ಓಡಿದರೆ ಮುಗ್ಗರಿಸುವುದಿಲ್ಲ. ಜ್ಞಾನವನ್ನು ಪಡೆದ್ರೆ, ಜ್ಞಾನವನ್ನು ಹೊಂದಿಕೊಂಡ್ರೆ ಬಹಳ ಆಳವಾದಂತ ಮತ್ತು 13ನೇ ವಚನದಲ್ಲಿ ನಾವು ನೋಡ್ತೇವೆ, ಸದುಪದೇಶವನ್ನು ಇಡಿ, ಸಡಿಲು ಬಿಡಬೇಡ, ಅದನ್ನು ಕಾಪಾಡಿಕೋ, ಅದು ನಿನ್ನ ಜೀವವೋ. ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ. ನೋಡಿ, ಎಂಥ ಒಂದು ರಿಕ್ವೆಸ್ಟ್ ನಿನ್ನನ್ನ ಎಚ್ಚರ ಮಾಡ್ತಾ ಇದೆ. ಜ್ಞಾನಕ್ಕಾಗಿ, ಜ್ಞಾನ ಸಂಪಾದನೆಗಾಗಿ ಎಷ್ಟು ಮಟ್ಟಿಗೆ ದುಷ್ಟರ ಸವಾಸ ಹೋಗಬಾರದು, ದುಷ್ಟರ ಜೊತೆಯಲ್ಲಿ ನಡೆಯಬೇಡ, ಅದರ ಜೀವನವನ್ನ ಬಿಟ್ಟಾಕು, ಅಂದ್ರೆ ದುಷ್ಟರ ಜೀವನವನ್ನು ಬಿಟ್ಟಾಕು ಎಂಬುದಾಗಿ ಸತ್ಯವೇದದಲ್ಲಿ ಬಹಳಷ್ಟು ಜನರನ್ನ ನಾವು ನೋಡುತ್ತೇವೆ. ದುಷ್ಟರ ಸವಾಸಕ್ಕೆ ಹೋಗಲಿಲ್ಲ, ದುಷ್ಟರ ಸವಾಸವನ್ನ ಹಿಡಿಯಲಿಲ್ಲ. ದೇವರ ಮಕ್ಕಳೇ, ದುಷ್ಟರ ಸವಾಸವನ್ನ ಹಿಡಿಯಬೇಡ ಎಂಬುದಾಗಿ 15ನೇ ವಚನ, ಅದಕ್ಕೆ ದೂರವಾಗಿ, ಅಂದ್ರೆ ದುಷ್ಟ ಕಾರ್ಯಗಳಿಗೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರಿಯ ಮುಂದೆ ಮುಂದೆ ನಡೆ, ಕೇಡು ಮಾಡದಿದ್ದರೆ ಅವರಿಗೆ ನಿದ್ರೆ ಹತ್ತದು, ಯಾರನ್ನಾದರೂ ಎಡವಿ ಬೀಳಿಸಿದರೆ ಅವರಿಗೆ ನಿದ್ರೆ ಭಂಗವಾಗು. ದುಷ್ಟತನವೇ ಅವರ ಅನ್ನ, ಬಲಾತ್ಕಾರವೇ ಅವರ ದ್ರಾಕ್ಷ. ನೋಡಿ, ದುಷ್ಟರ ಕಾರ್ಯಗಳು ಏನಾಗೋದಿಲ್ಲಡ. ಇವತ್ತೊಂದ್ ದಿವಸ ಪಾಪ ದೊಣ್ಕೊಂಡ್ ಬಂದಿದ್ದಿ, ಏನಾಗೋದಿಲ್ಲ. ನೋಡ್ರಿ, ಅವರು ಕೂಡ ಆ ಒಂದು ದುಷ್ಟತನವನ್ನು ಕಲಿಸ್ಬೇಕಾದ್ರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ದುಷ್ಟತನ ಕಲಿಸುವವರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆದ್ರೆ ಜ್ಞಾನವನ್ನು ಪಡೆಯಬೇಕು. ದೇವರ ಜ್ಞಾನವನ್ನ ನಾನು ನೀನು ಹೆಚ್ಚಾದಂತ ರೀತಿಯಲ್ಲಿ ಪಡ್ಕೊಳ್ಬೇಕು ಎಂಬುದಾಗಿ 2ನೇ ಭಾಗದಲ್ಲಿ ಕಂದ ಆಲಿಸು, ಮಾತುಗಳನ್ನು ಕೇಳು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ 18 ಮತ್ತು 19 ಆ ಒಂದು ಜ್ಞಾನ ಯಾವ ರೀತಿಯಲ್ಲಿ ಇರ್ತದಂತ. ಆ ಒಂದು ಜ್ಞಾನ 18ನೇ ವಚನ ಬಹಳ ಮುಖ್ಯವಾದಂತ ವಚನ. 18ನೇ ವಚನ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿರುತ್ತದೆ. ನೀನು ಜ್ಞಾನವನ್ನು ಪಡೆದರೆ ಅದು ನಿನ್ನ ಜ್ಞಾನವನ್ನು ಪಡೆಯುವುದಾದ್ರೆ ಅಷ್ಟು ರೀತಿಯಲ್ಲಿ ನೀನು ಮಧ್ಯಾಹ್ನದ ಬಿಸಿಲು, ಉರಿ ಉರಿ ಬಿಸಿಲು ಯಾವ ರೀತಿಯಲ್ಲಿ ಇರ್ತದಲ್ಲ ಆ ರೀತಿಯಲ್ಲಿ ನೀನ್ ಇರ್ತೀಯ. ನೀನು ಅಷ್ಟು ಬೆಳಕಿನೋಪಾದಿಯಲ್ಲಿ ಇರ್ತೀಯ, ನೀನು ನೀಟಾಗಿರ್ತೀಯ, ನೀನು ಸ್ವಚ್ಛವಾಗಿರ್ತೀಯ. ಆ ಬೆಳಕು, ಮಧ್ಯಾಹ್ನದ ಬೆಳಕು ಯಾವ ರೀತಿಯಲ್ಲಿ ಇರ್ತದಲ್ಲ ಆ ರೀತಿಯಲ್ಲಿ ನೀನು ಆ ಒಂದು ಪವರ್ಫುಲ್ ಆಗಿರ್ತೀಯ ಎಂಬುದಾಗಿ ಆ ಜ್ಞಾನವನ್ನು ಪಡ್ಕೊಂಡ್ರೆ ಅಂದ, ಆ ಜ್ಞಾನವನ್ನು ನೀನು ಪಡ್ಕೊಂಡ್ರೆ ಮಧ್ಯಾಹ್ನದ ಬಿಸಿಲಿನಂತಿರ್ತಿ ಎಂಬುದಾಗಿ. ದೇವರ ಜ್ಞಾನ ನಮ್ಮನ್ನು ಅಷ್ಟು ಶ್ರೇಷ್ಠತೆಗೆ
ಕೊಂಡೊಯ್ಯುತ್ತದೆ. ದುಷ್ಟರ ಮಾರ್ಗವು ಕತ್ತಲಿನಂತಿರುತ್ತದೆ. ತಾವು ಯಾವುದಕ್ಕೆ ಎಡವಿ ಬಿದ್ದೆವೆಂದು ಅವರಿಗೆ ಗೊತ್ತಾಗದು. ಈ ಉದಯ ಕಾಲದಲ್ಲಿ ಎರಡನೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಮಗನೇ ಜ್ಞಾನವನ್ನು ಪಡ್ಕೋ. ನೀನು ಹೋಗುವಂತ ದಾರಿಯಲ್ಲಿ ನಿನಗೆ ಯಾವ ಕೇಡಾಗುವುದಿಲ್ಲ. ಪ್ರಯಾಣದಲ್ಲಿ ಜ್ಞಾನವನ್ನು ಪಡೆದು ದುರ್ಮಾರ್ಗದಲ್ಲಿ ಹೋಗಬೇಡ. ಜ್ಞಾನವನ್ನು ಪಡ್ಕೊಂಡು ಅದನ್ನು ಸಂಪಾದನೆ ಮಾಡಿಕೋ ಎಂಬುದಾಗಿ ಭಕ್ತನು ಬಹಳ ಆಳವಾದಂತ ರೀತಿಯಲ್ಲಿ ಆತನು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾನೆ. ಪ್ರಿಯ ಕ್ರೈಸ್ತ ಮಕ್ಕಳಾದಂತ ನಮ್ಮ ಜೀವನ ಅವುಗಳನ್ನು ಹೊಂದುವವರಿಗೆ ಇನ್ನು 3ನೇ ಭಾಗದಲ್ಲಿ 20ನೇ ವಚನದಿಂದ 27ನೇ ವಚನದವರೆಗೂ ಅವುಗಳನ್ನು ಹೊಂದುವವರಿಗೂ ಅವರಿಗೆ ಜೀವ ಆರೋಗ್ಯವು ಉಂಟು ಮಾಡುವವು. ನೋಡಿ, ಅವುಗಳನ್ನ ಅಂದ್ರೆ ಅವುಗಳನ್ನ ಸಂಪಾದನೆ ಮಾಡಿಕೊಂಡವರಿಗೆ ಜೀವ. ದೈವ ಮಕ್ಕಳೇ, ಜೀವ ಅಂತಕ್ಕಂಥದ್ದು ನಾವು ಆ ಶಬ್ದವನ್ನ ಆಲೋಚನೆ ಮಾಡುವುದಾದ್ರೆ, ಜೀವ ಇದ್ರೆ ಇನ್ನೊಬ್ಬರಿಗೆ ಜೀವ ಕೊಡುತ್ತವೆ. ಜೀವ ಅದು ಇನ್ನೊಬ್ಬರಿಗೆ ಜೀವ ಕೊಡುತ್ತದೆ. ಜೀವ ಇನ್ನೊಬ್ಬರಿಗೆ ಪ್ರಾಣವನ್ನು ನೀಡುತ್ತದೆ. ಜೀವವು ಬೆಳೆಯುತ್ತದೆ. ಜೀವವು ಅಚ್ಚನ ಹಸುರು ಎಂಬುದಾಗಿ ತಿಳ್ಕೊಳ್ಬೇಕು. ಈಗ 20ನೇ ವಚನದಿಂದ 27ನೇ ವಚನದವರೆಗೂ ನಾವು ನೋಡುವಾಗ, ಕಂದ ನನ್ನ ಮಾತುಗಳನ್ನು ಆಲಿಸಿ ನನ್ನ ನುಡಿಗಳಿಗೆ ಕಿವಿಗೊಡು. ಆತನ ಮಾತುಗಳಿಗೆ ನಾವು ಕಿವಿಗೊಡಬೇಕು ಎಂಬುದಾಗಿ 21ನೇ ವಚನ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ, ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ಒಳಗಡೆ ಜ್ಞಾನ ಅನ್ನುವಂಥದ್ದು ಹೃದಯದ ಒಳಗಡೆ ಇಟ್ಟುಕೊಂಡ್ರೆ ಅದು ಬಹಳ ಆರೋಗ್ಯವಾಗಿ ಇರ್ತದೆ ಎಂಬುದಾಗಿ ಭಕ್ತನು ಬಹಳ ನಮ್ಮನ್ನ ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದಾರೆ. ಜ್ಞಾನ ಸಂಪಾದನೆಗಾಗಿ ಜ್ಞಾನ ನಿನಗೆ ಇದ್ದಿದ್ದೇ ಆಗಿದ್ರೆ ನಿನ್ನ ಆವಿಷ್ಕಾರಗಳು ಹೆಚ್ಚಾಗ್ತವೆ. ನಿನಗೆ ಜ್ಞಾನ ಸಂಪಾದನೆ ಬರ್ಬೇಕಾದ್ರೆ, ಜ್ಞಾನ ಸಂಪಾದನೆಯಲ್ಲಿ ನೀನು ಇರ್ಬೇಕಾದ್ರೆ, ದೇವರ ವಾಕ್ಯ ಬಹಳ ಆಳವಾಗಿ ಹೇಳುತ್ತದೆ. ಪ್ರಿಯ ದೇವರ ಮಕ್ಕಳೇ, 22ನೇ ವಚನದಲ್ಲಿ ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವೋ. ಆ ಒಂದು ಜ್ಞಾನವನ್ನು ಪಡ್ಕೊಂಡವರಿಗೆ ಇಡೀ ದೇಹವೆಲ್ಲವೂ ಆರೋಗ್ಯವಾಗಿರುತ್ತಂತೆ. ಯಾರಲ್ಲಿ ಜ್ಞಾನ ಇಲ್ಲವೋ ಅವರಿಗೆ ಆರೋಗ್ಯ ಇರುವುದಿಲ್ಲ. ಯಾರಿಗೆ ದೇವರ ಜ್ಞಾನ ಇರ್ತದೋ ಅವರಿಗೆ ಆರೋಗ್ಯವಂತರಾಗಿರ್ತಾರೆ. ದೇವರ ಜ್ಞಾನಕ್ಕೆ ಅದು ಆರೋಗ್ಯವಂತರನ್ನಾಗಿ ಮಾಡುತ್ತದೆ ಎಂಬುದಾಗಿ ಭಕ್ತನು ಬರೀತಾ ಇದ್ದಾನೆ. ಆ ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ ನಿನ್ನ ಆರೋಗ್ಯಕ್ಕಾಗಿ ಸಂಪಾದನೆ ಮಾಡಿದಂಗ. ಅಂದ್ರೆ ನೀನು ಆಕ್ಟಿವ್ ಆಗಿರ್ತೀಯ, ನೀನು ಚೆನ್ನಾಗಿರ್ತೀಯ. ಜ್ಞಾನವನ್ನು ಪಡ್ಕೋ, ನೀನು ಆರೋಗ್ಯವಾಗಿ ಇರ್ತೀಯ ಎಂಬುದಾಗಿ ನಾವು ನೋಡ್ತೇವೆ. 23ನೇ ವಚನದಲ್ಲಿ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗೆ ಜೀವಧಾರೆಗಳು ಹೊರಡುವವು. ನೋಡಿ, ಜೀವಧಾರೆಗಳು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಒಂದು ವಚನ ನೆನಪಾಗ್ತಾ ಇದೆ. ಯೋಹನ್ ಬರೆಸುವಾರ್ತೆ 7ನೇ ಅಧ್ಯಾಯ 35ನೇ ವಚನ. ಯಾರಾದ್ರೂ ತೆಗೆದ್ರೆ ಬೇಗ ಓದಬಹುದು. ನನ್ನನ್ನು ನಂಬಿದವನ ಹೊಟ್ಟೆ ಒಳಗಿಂದ, ಯೋಹನ್ ಬರೆಸುವಾರ್ತೆ
7ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಹೋಗಿ ಹೇಳಿದನು. ನೋಡ್ರಿ, ದೇವರ ಜ್ಞಾನವನ್ನು ಪಡೆದವರಿಗೆ ಜೀವಕರವಾದಂತ ಹೊಳೆಗಳು ಹರಿಯುತ್ತವಂತ. ಜೀವಕರವಾದ ಹೊಳೆಗಳು ಅವರ ಹೃದಯಗಳಲ್ಲಿ, ಅವರ ಆಯುಷ್ಕಾಲದಲ್ಲಿ ಯಾವತ್ತು ಜೀವವು ಹರಿಯುತ್ತದೆ. ಇದನ್ನ ಸಂಪಾದನೆ ಮಾಡಿಕೊಳ್ತೀಯ ಜ್ಞಾನವನ್ನ. ಮತ್ತು 24 ಮತ್ತು 25ನೇ ವಚನ. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು, ನೆಟ್ಟಿಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ಜ್ಞಾನ ಪಡ್ಕೊಂಡವರಿಗೆ ಇವೆಲ್ಲ ಬಹಳ ಎಚ್ಚರಿಕೆಯಾದಂತ ಮಾತುಗಳು. ಸುಟ್ಟ ಮಾತುಗಳು, ವ್ಯರ್ಥವಾದಂತ ಮಾತುಗಳನ್ನ ಜ್ಞಾನ ಪಡ್ಕೊಂಡವರು ಆಡುವುದಿಲ್ಲ ಎಂಬುದಾಗಿ ಭಕ್ತನು ಬರೀತಾ ಇದ್ದಾನೆ. ಪ್ರಿಯ ದೈವ ಮಗುವೆ, ಮುಂದಿನ 2 ವಚನಗಳನ್ನ ನಾವು ನೋಡುವಾಗ, ಮುಂದಿನ 2 ವಚನಗಳಲ್ಲಿ ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಡ ಅಂದ್ರೆ ಎಡಗಡಿಗೂ ತೊಂದರೆ ಇದೆ, ಬಲಗಡಿಗೂ ತೊಂದರೆ ಇದೆ. ನೀಟಾಗಿ ನಿನ್ನ ಮಾರ್ಗವನ್ನು ನೋಡಿಕೋ ಎಂಬುದಾಗಿ ಭಕ್ತನು ಬಹಳ ಆಳವಾದಂತ ರೀತಿಯಲ್ಲಿ ಜ್ಞಾನಕ್ಕಾಗಿ ಮನವಿ ಮಾಡಿಕೊಳ್ತಾ ಇದ್ದಾನೆ, ಜ್ಞಾನಕ್ಕಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾನೆ. ದೈವ ಮಕ್ಕಳ, ಈ ಉದಯ ಕಾಲದಲ್ಲಿ, ಈ ಬೆಳಗಿನ ಜಾವದಲ್ಲಿ ಆ ಜ್ಞಾನವನ್ನು ಪಡೆಯಬೇಕಾದ್ರೆ ಮೊದಲು ಶಿಕ್ಷೆಯನ್ನು ಹೊಂದಬೇಕು. ಗುರುಗಳು 2 ಕಾರಣ, ಶಿಕ್ಷಣ ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ ಮತ್ತು ಪಾಠ ಕಲಿಸಿಕೊಡ್ತಾರೆ. ಶಿಕ್ಷೆ ಮತ್ತು ಪಾಠ 2 ಇರ್ತದೆ ಗುರುಗಳಲ್ಲಿ. ಅದೇ ರೀತಿಯಲ್ಲಿ ಜ್ಞಾನ ಪಡಿಬೇಕಾದರೂ ಕೂಡ ಶಿಕ್ಷಣ ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ಪ್ರಿಯರ ಪತ್ರಿಕೆಯಲ್ಲಿ ಒಂದು ತಂದೆಯ ಕಡೆಯಿಂದ ಶಿಕ್ಷಣ ಹೊಂದದ ಮಗನ ಎಲ್ಲಿ ಎಂಬುದು ವಾಕ್ಯ ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಈ ಉದಯ ಕಾಲದಲ್ಲಿ ನಾವು ಜ್ಞಾನವನ್ನು ಪಡೆಯಬೇಕೆಂಬುದಾಗಿ ಆತನು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾನೆ. 2ನೇ ಭಾಗದಲ್ಲಿ ಆಲಿಸಿ ಕೇಳು, ಆ ಕಡೆ ಈ ಕಡೆಗೆ ಆಲಿಸಿ ನೋಡು, ನಿನ್ನ ಮಾರ್ಗಗಳು ನೀಟಾಗಿರ್ತವೆ. ನೀನು ಮುಗ್ಗರಿಸುವುದರಲ್ಲಿ ಎಡಿ ಬೀಳೋದಿಲ್ಲ, ನೀನು ತೊಂದರೆ ಆಗುವುದಿಲ್ಲ, ನಿನಗೇನು ಪ್ರಾಬ್ಲಮ್ ಆಗುವುದಿಲ್ಲ. ನೀನು ನೀಟಾದಂತಹ ಅಗಲವಾದ, ಇನ್ನೊಂದು ಮಾತು ಹೇಳ್ತೀನಿ, ಹೈವೇಯಲ್ಲಿ ಹೋದ ರೀತಿಯಲ್ಲಿ ಇರ್ತದೆ ನೀನು ಜ್ಞಾನವನ್ನು ಪಡ್ಕೊಂಡ್ರೆ ಎಂಬುದಾಗಿ. ರಾಷ್ಟ್ರೀಯ ದಾರಿಯ ಮೇಲೆ ಹೋದಂಗಿರುತ್ತದೆ, ರಾಷ್ಟ್ರೀಯ ದಾರಿಯ ಮೇಲೆ ಹೋದಂಗಿರ್ತದೆ ನೀನು ಜ್ಞಾನವನ್ನು ಪಡ್ಕೊಂಡ್ರೆ ಎಂಬುದಾಗಿ ಭಕ್ತನು ಶ್ರೇಷ್ಠವಾದಂತ ರೀತಿ. 3ನೇದಾಗಿ ಜ್ಞಾನವನ್ನು ಪಡ್ಕೊಂಡ್ರೆ ನಿನಗೆ ಆರೋಗ್ಯವನ್ನು ಪಡ್ಕೊಂಡಂಗ. ಆ ಜ್ಞಾನ ಸಂಪಾದನೆ ಮಾಡಿದ್ರೆ, ಆ ಜ್ಞಾನವು ನಿನ್ನ ಹತ್ರ ಇರುವುದಾದರೆ ಅದು ಆರೋಗ್ಯ ಕೂಡ ಒಳ್ಳೆಯದೇ, ನಿನ್ನನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ. ಪ್ರಿಯ ದೈವ ಮಕ್ಕಳೇ, ಈ ಉದಯ ಕಾಲದಲ್ಲಿ ನಾವು ದೇವರ ಜ್ಞಾನಕ್ಕಾಗಿ, ಆತನ ಮನವಿಗಳಿಗಾಗಿ ನಾವು ತಲೆಬಾಗಿ ನಾವು ಜ್ಞಾನವನ್ನು ಪಡ್ಕೊಳ್ಳಲಿಕ್ಕಾಗುವಂತ ದೇವರು ನಮಗೆ ಈ ಉದಯ ಕಾಲದಲ್ಲಿ ದೇವರ ಹೆಚ್ಚಿನ ಸಹಾಯವನ್ನು ಮಾಡಲಿ. ಪ್ರಾರ್ಥನೆ ಮಾಡುವ. ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ಸ್ವಾಮಿ, ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯವನ್ನು ಧ್ಯಾನ ಮಾಡುವಂತೆ ನೀನು ಕೊಟ್ಟಂತ ಅಮೂಲ್ಯವಾದಂತ ಮಾತುಗಳಿಗಾಗಿ
ನಿನ್ನ ಪಾದಕ್ಕೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದಪ್ಪ, ಜ್ಞಾನವನ್ನು ಶಿಕ್ಷಣ ಮೂಲಕ ಕಲಿತುಕೊಳ್ಳುವುದಾದ್ರೆ ಅವು ನಮ್ಮನ್ನು ಮುಗ್ಗರಿಸುವುದಿಲ್ಲ, ನಮ್ಮನ್ನು ಎಡೆ ಬೀಳದಂತೆ ಕಾಪಾಡುತ್ತದೆ, ನಮ್ಮ ಆಯುಷ್ಕಾಲವನ್ನು ಅದು ಹೆಚ್ಚಿಸುತ್ತದೆ, ಒಳ್ಳೆ ಆರೋಗ್ಯವನ್ನು ನೀಡುತ್ತದೆ ಎಂಬುದ ಅಮೂಲ್ಯವಾದಂತ ಮಾತುಗಳನ್ನ ನಮಗೆ ಕಲಿಸಿಕೊಟ್ಟಿದೆಯಪ್ಪ. ದೇವರೇ, ಕೇಳಿದಂತೆ ಎಲ್ಲಾ ಹೃದಯಗಳಲ್ಲಿ ಮಾತನಾಡಿ ಕರ್ತನೆ, ಈ ಸಮಯವನ್ನ ಒದಗಿಸಿಕೊಟ್ಟಂತ ಎಲ್ಲಾ ಅಧಿಕಾರಿಗಳನ್ನ, ಅವರಿಗಿನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು, ಗುಣಾಂಕಲವರನ್ನು, ನವನಿತೆಯನವರನ್ನು ದೇವರೇ, ನಮ್ಮ ಸಂಸ್ಥೆಯು ಬಳ್ಳಿ ಹೇಗೆ ಹಬ್ಬುತ್ತದೋ ಅದೇ ರೀತಿಯಲ್ಲಿ ಹಬ್ಬಲಿಕ್ಕಾಗುವಂತೆ ಕೂಡ ಇನ್ನೂ ಹೆಚ್ಚಿನ ಜ್ಞಾನವನ್ನು ನಾವು ಪಡ್ಕೊಂಡು ಆರೋಗ್ಯವಂತರಾಗಿ ಹೆಚ್ಚಿನ ಸೇವೆಯನ್ನು ಮಾಡ್ಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸು. ತಲೆಬಾಗಿದಂತ ದೇವರ ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಜ್ಞಾನವನ್ನು ಪಡ್ಕೊಂಡು ಆರೋಗ್ಯವಂತರಾಗಿ ಲೋಕದಲ್ಲಿ ಬದುಕಲಿಕ್ಕಾಗುವಂತೆ ಸಹಾಯ ಮಾಡ್ತೆಂಬುದಾದ ಇಗೋ ಬೇಡದ ಬಿಟ್ಟುವಂತರ ಸಕಲ ಆಶೀರ್ವಾದಗಳನ್ನ ಪ್ರಭರಕ್ಷಕನು ಗುರುವಡಿಯನಾದಂತ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಸ್ವಾಮಿ. ಆಮೆನ್.